ಬಿಗ್ ಬಾಸ್ ಮನೆಯಲ್ಲೇ ನಿಮಗೆ ಗೊತ್ತಿರುವಂತೆ ಟಿಕೆಟ್ ಟು ಫೈನಲ್ ಎಂಬ ಒಂದು ಟಾಸ್ಕ್ಗಳು ನಡೀತಾ ಬರ್ತಾ ಇದೆ. 2 ದಿನದಿಂದ ಟಾಸ್ಕ್ಗಳು ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಒಳಗಿರುವಂತವ್ರು ಆಡ್ತಿದ್ದಾರೆ. ಸೊ ನಿನ್ನೆ ತಾನೇ ತ್ರಿವಿಕ್ರಮ್ನ ಇನ್ನೊಂದು ಮುಖವನ್ನ ನೀವೆಲ್ಲರೂ ಕೂಡ ನೋಡಿದ್ರಿ. ದೊಡ್ಡವರು ಚಿಕ್ಕವರು ಅಂತ ನೋಡಿದೆ ಎಷ್ಟು ಕೆಟ್ಟದಾಗಿ ಮಾತನಾಡಿದ್ರು ಅಂತ ಹೇಳಿ ನಿಮ್ಮ ನೋಡೋ ಆಯ್ತು. ಆದರೆ ತ್ರಿವಿಕ್ರಮ್ ಆಮೇಲೆ ಹೇಳ್ತಾನೆ ನಾನು ಯಾಕೆ ಹೀಗೆ ಮಾತಾಡಿದೆ ಹಾಗೆ ಮಾತಾಡಿದೆ ಅಂತ ಹೇಳಿ. ಸೊ ಇಲ್ಲೇ ಗೊತ್ತಾಗ್ಬೋದು ಆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇಲ್ಲ ಅಂತ ಹೇಳಿ. ಹನುಮಂತನಿಗೆ ಹೋಲಿಸ್ಕೊಂಡ್ರೆ ತ್ರಿವಿಕ್ರಮ್ ಎಷ್ಟೋ ಕೆಳಗಡೆ ಇದ್ದಾರೆ. ಸೊ ತಾಳ್ಮೆಯ ವಿಚಾರದಲ್ಲಿ ಅದೆಲ್ಲ ಒಂದು ಸೈಡ್ ಆದರೆ ನಿನ್ನೆ ಹಲವಾರು ಟಾಸ್ಕ್ಗಳನ್ನು ಮಾಡಿದ್ರು, 2 ಗ್ರೂಪ್ಗಳಾಗಿ ಮಾಡಿದ್ರು. ಅದರಲ್ಲಿ ಹನುಮಂತ ಅವರ ಗ್ರೂಪ್ ಗೆದ್ದು ಬಿಟ್ಟು ಒಂದು ಕಡೆ ಸೇಫ್ ಆಗಿ ನಿಂತ್ಕೊಂಡಿದೆ. ಸೊ ಅದರ ಜೊತೆಗೆ ನಾಮಿನೇಷನ್ ಕೂಡ ನಡೀತು. ಸೊ ಗೌತಮಿ, ಮಂಜಣ್ಣ, ಹನುಮಂತ ಇವರು 4 ಜನನು ಸೇಫ್ ಆಗಿದ್ದಾರೆ. ಇನ್ನು ಉಳಿದವರು ಎಲ್ಲರೂ ಕೂಡ ನಾಮಿನೇಷನ್ಗೆ ಆಯ್ಕೆಯಾಗಿದ್ದಾರೆ. ಆದರೆ ಇವತ್ತು ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಜೊತೆಗೆ ಟಾಸ್ಕ್ ಎಲ್ಲ ಮುಗ್ದಾದ ನಂತರ ಒಬ್ಬರನ್ನ ಮನೆಯಲ್ಲಿರುವಂತಹ ಸದಸ್ಯರಲ್ಲಿ ಒಬ್ಬರನ್ನ ಟಿಕೆಟ್ ಟು ಫೈನಲ್ ರೌಂಡ್ ಇಂದ ಹೊರಗಡೆ ಇಡಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದಾಗ ಮನೆಯಲ್ಲಿ ಒಬ್ರು ಟಾರ್ಗೆಟ್ ಆಗ್ತಾರೆ. ಸೊ ಮನೆಯಲ್ಲಿ ಟಾರ್ಗೆಟ್ ಅಂತ ಬಂದ್ರೆ ನಿಮಗೆ ಮೊದಲಿಗೆ ನೆನಪಾಗುವಂತ ಹೆಸರು ಅಂದ್ರೆ ಚೈತ್ರ ಕುಂದಾಪುರ. ಚೈತ್ರ ಕುಂದಾಪುರ ಹೆಸರನ್ನ ಒಬ್ರು ತಗೊಂಡ್ರೆ ಎಲ್ರೂ ಕೂಡ ಅವರ ಹೆಸರನ್ನೇ ತಗೊಳ್ತಾರೆ ಅಂತ ಹೇಳಿ ಹೋದ ವಾರ ಸುದೀಪ್ ಅವರು ಎಲ್ರಿಗೂ ಉಗ್ದು ಉಪ್ಪಿನಕಾಯಿ ಹಾಕಿ ಹೋಗಿದ್ರು. ಬಟ್ ಈಗ ಮತ್ತೆ ಅದೇ ಒಂದು ಕೆಲಸವನ್ನ ಮಾಡಿದ್ದಾರೆ. ಸೊ ಮನೆಯಲ್ಲಿ ಚೈತ್ರ ಅವರನ್ನ ಟಿಕೆಟ್ ಟು ಫೈನಲ್ ರೇಸ್ ಇಂದ ಹೊರಗಡೆ ಹಾಕಿದ್ದಾರೆ. ಸೊ ಮೊದಲಿಗೆ ಮಂಜು ತಗೋತಾರೆ, ಧನರಾಜ್ ತಗೋತಾರೆ, ಗೌತಮಿ ತಗೋತಾರೆ. ಹೀಗೆ ಹಲವಾರು ಜನ ಒಬ್ಬರಾದ್ಮೇಲೆ ಒಬ್ರು ಚೈತ್ರ ಅವರ ಹೆಸರನ್ನು ತಗೊಂಡು ಅವರು ಫೈನಲ್ಗೆ ಹೋಗದೆ ಇರುವಂತೆ ಅವರ ಫೈನಲ್ ನಿಂದ ಕ್ಯಾನ್ಸಲ್ ಅಂತ ಹೇಳಿ ರಜತ್ ಅವರು ಹೋಗ್ಬಿಟ್ಟು ಗುದ್ದೆ ಬಿಟ್ಟಿದ್ದಾರೆ. ಸೊ ಅವರಿಗೆ ಫೈನಲ್ ಟಿಕೆಟ್ ಮಿಸ್ ಆಗಿ ಹೋಯ್ತು. ಇದರಿಂದಾಗಿ ಚೈತ್ರ ಅವರು ಸಿಕ್ಕಾಪಟ್ಟೆ ಕಣ್ಣೀರನ್ನ ಹಾಕಿದ್ರು. ನಾನು ಹೇಳೋದೇನೆಂದ್ರೆ ಮನೆಯಲ್ಲಿ ಇರುವಂತಹ ಜನಗಳು ದಡ್ರೋ ಬುದ್ಧಿವಂತರು ಒಂದು ಗೊತ್ತಾಗ್ತಿಲ್ಲ. ಟಿಕೆಟ್ ಟು ಫೈನಲ್ ಅಂತ ಹೇಳಿದ್ರೆ ಏನಂದ್ರೆ ಫೈನಲ್ಗೆ ಹೋಗುವಂತಹ ಅಭ್ಯರ್ಥಿ ಯಾವನ್ನ ಸ್ಟ್ರಾಂಗ್ ಇರ್ತಾನೋ ಅವನನ್ನ ಫೈನಲ್ಗೆ ಕಳಿಸುವಂತಹ ಕೆಲಸಗಳನ್ನ ಮಾಡೋ ಬದಲು ಯಾರು ವೀಕ್ ಇದ್ದಾರೋ ಅವರನ್ನ ಫೈನಲ್ಗೆ ಕಳಿಸ್ಬೇಕು. ಅಲ್ಲಿ ಕಳಿಸಿದೆ ಒಬ್ಬ ಸ್ಟ್ರಾಂಗ್ ಇರುವಂತಹ ವ್ಯಕ್ತಿ ಈಗ ಮುಂದೆ ಬರುವಂತಹ ವಾರಗಳಲ್ಲಿ ಹೊರಗಡೆ ಹೋಗ್ತಾನೆ. ಸೊ ಅಲ್ಲಿರುವಂಥ ವ್ಯಕ್ತಿನ ನಾವು ಹಾಯಾಗಿ ಸೋಲಿಸ್ಕೊಂಡು ಕಪ್ಪನ್ನ ಗೆದ್ಕೊಂಡು ಹೋಗ್ಬೋದು. ಬಟ್ ಇವರು ಎಂತಹ ಕಚಡ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಚೈತ್ರರನ್ನ ಫೈನಲ್ಗೆ ಹೋಗದಿರುವಂತ ತಡೆದು ಇಲ್ಲಿರುವಂತಹ ಒಬ್ಬ ಯಾರು ಬಲಿಷ್ಠ ಇದ್ದಾನೋ ಅವರಿಗೆ ಹೆದರ್ಕೊಂಡು ಯಾರು ನಮ್ಮ ಮೇಲೆ ಬಂದ್ಬಿಡ್ತಾರೋ ಅಂತ ಹೆದರ್ಕೊಂಡು ಚೈತ್ರನ ಪದೇ 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 ಟಾಸ್ಕ್ ಆಗಿರ್ಬೋದು, ನಾಮಿನೇಷನ್ ಆಗಿರ್ಬೋದು, ಫೈನಲ್ ಟು ಟಿಕೆಟ್ ಆಗಿರ್ಬೋದು, ಎಲ್ಲಾದ್ರೂ ಅವಳ ಹೆಸರನ್ನ ತಗೊಳ್ಳೋದು, ಅವರನ್ನ ಹೊರಗಿಡೋದು. ಅವಳು ಉಸ್ತುವಾರಿ ಮಾಡೋ ರೇಂಜು ಯಾವನಿಗೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಅವಳು ಟಾಸ್ಕ್ ಅನ್ನ ಹಿಂದೆ ಇರ್ಬೋದು, ಬಟ್ ಎಂಟರ್ಟೈನ್ಮೆಂಟ್ ಅಂತ ಬರ್ಬೋದು. ಮನೆಯಲ್ಲಿ ನಿನ್ನೆ ಆಡಿದ ಬಾಲ್ ಟಾಸ್ಕ್ ಅಲ್ಲಿ ಹಲವಾರು ರೀತಿಯಾದ ಕಾಮಿಡಿಗಳನ್ನ ಚೈತ್ರ ಅವರಿಂದ ನಾವು ನೋಡಿದ್ದೀವಿ. ಬಟ್ ಟಾರ್ಗೆಟ್ ಆಗ್ತಿರೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಿಮಗೇನು ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.